ಕೇಳ್ಪಟ್ಲ ಯಾರೋ ವಯಸ್ಸಾದವ್ರನ್ನ ರಸ್ತೆಯಲ್ಲಿ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಪಾಪ ಕಣೋ, ನೀರಲ್ಲಿ ನಿಂತಿರೋ ನಾಯಿ ಮರಿತಾರೆ ಗಡಗಡ 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 ನಡುತ್ತಾ ಇದ್ದಾನೆ. ನೋಡೋದಿಕ್ಕೊಳ್ಳೆ ಭಿಕ್ಷುಕಂತರ ಇದಾನೆ ಅಲ್ವಾ? ಪದ್ದು ಅವ್ನು ನಡುಕ್ತಾ ಇರ್ತಾನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಕಣೋ. ನನ್ನ ಚೌಟು ಪ್ಯಾಂಟ್ ಬಿಚ್ಕೊಟ್ಬಿಡ್ಲ? ಆಮೇಲೆ ನೀನ್ ನಡ್ಗಕ್ ಶುರು ಆಗ್ಬಿಟ್ರೆ ನೀವು ಚೌಟು ಪ್ಯಾಂಟ್ ಬಿಚ್ಕೊಡು. ತಪ್ಪು ಸ್ವಾಮಿಗಳ ನಮಸ್ಕಾರ. ನಿಮ್ಮ ಹೆಸರು? ಮ್ಯೂಸಿಕ್ ಕಂಪೋಸರ್ ಆಗಿದ್ದ ಅಂತ ಅನ್ಸುತ್ತೆ ಕಣ. ಚಲುವಯ್ಯ ಅನ್ನೋ ಹೆಸರು ನಾನ್ ನಡುಗ್ತಾ ಹೇಳ್ತಾ ಇದ್ದೇನೆ ಕಣ. ಮನೇಲಿ ಬೆಚ್ಚಗಿರೋದ್ ಬಿಟ್ಟು ಯಾಕೆ ಇಲ್ಲಿ ಚಳಿ ಸಾಯಕ್ ಬಂದಿದ್ಯಾ? ನಾನು ಕರ್ಮದ ಕತೆ ನಿಮಗೆ ಯಾಕ್ರಯ್ಯ? ಯಜಮಾನ್ರೆ, ನಮಗೂ ಮಾಡಕ್ ಏನು ಕೆಲಸ ಇಲ್ಲ. ನಿಮ್ ಕತೆನ ಹೇಳಿ, ಸಹಾಯ ಮಾಡಕ್ಕಾದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಕೈನ ಸ್ವಲ್ಪ ಹಿಂಗೆ ಉಜ್ಕೊಳ್ಳಿ, ಆಗ ಬೆಚ್ಚಗಾಗುತ್ತೆ. ಆಮೇಲೆ ನಿಮ್ ಕತೆ ಹೇಳಿ. ಒಂದು ಕಾಲಕ್ಕೆ ಚೆನ್ನಾಗಿ ಬಾಳಿ ಬದುಕ್ದವನು, ಹೆಂಡತಿ ಮಕ್ಕಳು ಎಲ್ಲ ಇದ್ರು. ನನ್ನಿಂದ ಚೆನ್ನಾಗಿ ದುಡಿಸ್ಕೊಂಡ್ರು. ವಯಸ್ಸಾದ್ಮೇಲೆ ಬೀದಿ ಪಾಲ್ ಮಾಡ್ಬಿಟ್ರು. ಅಂತ ಸುಮ್ಮನೆ ಇದ್ದೀರಲ್ಲ, ಉಗಿದು ಬುದ್ಧಿ ಹೇಳ್ಬೇಕಿತ್ತು. ಹಾಕಿ ಎಲ್ಲಪ್ಪ ಇರುತ್ತೆ ಅಂತ ಆರೋಗ್ಯ ಎಲ್ಲಾದ್ರೂ ಇರಲಿ, ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ. ಪದ್ದು, ಆ ಮನುಷ್ಯ ನೋಡಿದ್ರೆ ತುಂಬಾ ಒಳ್ಳೆಯವನು ಅನ್ಸುತ್ತೆ ಕಣ. ಈಗ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ಈ ಚಳಿ ತಾಳ್ಲಾರ್ದೆ ನಾನೇನಾದ್ರೂ ಸತ್ತೋಗ್ಬಿಟ್ರೆ ಕಾರ್ಪೊರೇಷನ್ ಅವ್ರಿಗೆ ಹೇಳಿ ನನ್ನ ಹೆಣನ ಎತ್ತಾಕ್ಸ್ಬಿಟ್ರಿ. ನಾಯಿ ಹದ್ದು ಕಾಗೆ ನನ್ನ ಹೆಣನ ಎಳೆದಾಡೋದಕ್ಕಿಂತ ಮುಂಚೆ ಒಂದು ಕಡೆ ಮಣ್ಣು ಮಾಡ್ಬಿಟ್ರಪ್ಪ. ಈ ವಯಸ್ಸಾದವ್ರನ್ನ ಮುಟ್ಟಕ್ಕೆ ಜನ ಅಸಹ್ಯ ಪಡ್ತಾರೆ. ಪದ್ದು, ಇಂಥ ಸಮಯದಲ್ಲಿ ನಾವು ಇವ್ರನ್ನ ಬಿಟ್ಟು ಹೋಗೋದು ತುಂಬಾ ತಪ್ಪಾಗುತ್ತೆ ಕಣ. ಹೌದು ಕಣ, ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು ಮಕ್ಕಳಿಂದ ಮೋಸ ಹೋಗಿದ್ದಾರೆ ಅಂದಮೇಲೆ ನಾವು ಸಹಾಯ ಮಾಡ್ಲೇಬೇಕಾಗುತ್ತೆ. ಸರ್, ನಮ್ ಜೊತೆ ಬರ್ತೀರಾ? ಅಯ್ಯೋ, ನಿಮ್ಮಂಥವ್ರನ್ನ ಬಹಳ ಜನ ನೋಡಿದ್ದೀನಪ್ಪ. ಯಾಕೆ ನಮ್ಮಲ್ಲಿ ನಂಬಿಕೆ ಇಲ್ವಾ? ಟಿವಿಯವ್ರು ಬರ್ತಾರೆ ಅಂತ ನಾವು ಕರ್ಕೊಂಡು ಹೋಗ್ತೀರಾ, ಬಾಳೆಹಣ್ಣು ತಿನ್ನಿಸ್ತೀರಾ, ಕ್ಯಾಮ್ರಾ ಆ ಕಡೆ ಹೋದ್ಮೇಲೆ ಬಾಳೆಹಣ್ಣು ಬಿಸಾಕ್ದಂಗೆ ಬಿಸಾಕ್ಬಿಡ್ತೀರಾ. ಸಾಯೋವರೆಗೂ ಇಲ್ಲೇ ಇರ್ತೀನಿ. ಹೋಗಿ. ಏನ್ರಿ ಯಜಮಾನ್ರೆ, ಸಹಾಯ ಮಾಡೋರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ನಮ್ದು ಗಂಡುಗಲಿ ವಂಶ. ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡೋಗಿ 1 ವಾರ ಉಪಚಾರ ಮಾಡ್ತೀವಿ. ಭೂಮಿನೇ ಬಾಯ್ ಬಿಡ್ಲಿ, ಬಿಡಲ್ಲ. ಆಕಾಶ ತಲೆ ಮೇಲೆ ಬೀಳ್ಲಿ, ಬೀಳಲ್ಲ. ನಾವು ನಿಮ್ನ 1 ವಾರ ನಮ್ಮನೇಲಿ ಇಟ್ಕೊಂಡು ಉಪಚಾರ ಮಾಡ್ತೀವಿ. ಅದಕ್ಕೆ ಈ ಮರನೇ ಸಾಕ್ಷಿ. ಏನ್ ನೋಡ್ತಾ ಇದೆ, ತಕೊಂಡು ನಡೆಯೋಣ. ಏನು ಇವರು ಇಷ್ಟು ಕಮ್ಮಿ ಉಸಿರು ಬಿಡ್ತಾರೆ? ಆ ಬಾಡಿಗೆ ಸಾಕು ಬಿಡು. ಯಾರೋ ಇವರು? ಅದನ್ನ ಆಮೇಲೆ ಹೇಳ್ತೀವಿ. ಪಾಪ ಚಳಿ ನಡಕ್ತಿದ್ದಾರೆ, ಬಿಸಿ ಬಿಸಿಯಾಗಿ ಕಾಫಿನ ಟೀನ ಮಾಡ್ಕೊಂಡ್ ಬಂದ್ ಕೊಡು. ಏನಪ್ಪ, ಎಲ್ಲಿಂದ ಕರ್ಕೊಂಬಂದ್ರಿ? ಅಲ್ಲೂ ರಸ್ತೆಲಿ ಚಳಿಗೆ ನಡುಗ್ತಾ ಇದ್ರು, ಅಲ್ಲೇ ಬಿಟ್ರೆ ಸತ್ತೋಗ್ತಾರೆ ಅಂತ ಮನೆ ಕರ್ಕೊಂಡ್ ಬಂದ್ವಿ. 1 ವಾರ ಇಲ್ಲೇ ಇವ್ರನ್ನ ಇಟ್ಕೊಂಡು ಆರೈಕೆ ಮಾಡಿ ಆಮೇಲೆ ವಾಪಸ್ ರಸ್ತೆಗೆ ಬಿಟ್ಟು ಬರ್ತೀವಿ. ದಂಡ ಪಿಂಡಗಳ ರಸ್ತೆನಲ್ಲಿ ಚಳಿ ಅಂತ 1000 ಜನ ಬಿದ್ಕೊಂಡಿರ್ತಾರೆ. ಹಾಗಂತ ಅವ್ರನ್ನೆಲ್ಲ ತಂದು ಮನೆ ಒಳಗಡೆ ತುಂಬಿಸ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ಪಾಂಡ್ರಂಗ, ಅವ್ರನ್ನ ನೋಡಿ ಹಾಗೆ ಬಿಟ್ಟು ಬರಕ್ ಮನ್ಸಾಗಿಲ್ಲ ಕಣ. ಹೇಗೂ ಮನೆ ವಿಶಾಲವಾಗಿದೆಯಲ್ಲ, ಅದಕ್ಕೆ ಕರ್ಕೊಂಡ್ಬಂದ್ಬಿಡ್ತೀವಿ. ಬಾಬಾ, ಮಾನವೀಯತೆ ಮುಖ್ಯ. ಮಾನವನ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಇಲ್ಲ ಅಂದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸನೇ ಇರಲ್ಲ. ಮಕ್ ಕೊಡ್ಬಿಡ್ತೀನಿ ರಾಸ್ಕಲ್. ಇಷ್ಟು ಶುದ್ಧ ಭಾಷಣ ಬಿಗಿತಿಯಲ್ಲ, ಇವನ ಒಡಲನ್ನ ತುಂಬಿಸೋನು ಯಾವನಪ್ಪ? ಆಡೋ ಮಾತುಗೊಂದು ಅರ್ಥ ಬೇಡ ಬಾಬಾ. ನೀವು ನಮ್ಗೇನಾಗ್ತಿರೋ ಅದ್ರೊಂದಿಷ್ಟು ಅವ್ರಿಗೂ ಕೊಡ್ತೀವಿ. ಯಾರಪ್ಪ ನೀನು? ನಮ್ಮ ಮನೆಗೆ ಬಂದು ನಮ್ಮ ಸೋಫಾ ಮೇಲೆನೆ ಕೂತ್ಕೊಂಡು ನನಗೇನೆ ಯಾರು ನೀನು ಅಂತ ಕೇಳಿದಂತ ಮೊಟ್ಟ ಮೊದಲ ವೇಸ್ಟ್ ಬಾಡಿ ಕಣ ನೀನು. ಹೇಳ್ತೀನಿ, ನಾನು ಗಂಡಗಲಿ ವಂಶದ ಕಟ್ಟ ಕಡೆಕೊಂಡು ಪಾಂಡ್ರಂಗ ಗಡ್ಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಇದನ್ನ ನಾನು ಕೈ ಎತ್ತಿ ಹೇಳಿ ತೋರಿಸ್ಬೇಕಿತ್ತು. ಆದ್ರೆ ಡಾಕ್ಟರ್ ರವೀಂದ್ರ ಅವರು ಈಗ ಬರೀ ಕೈ ಇಳಿಸಕ್ಕೆ ಪರ್ಮಿಷನ್ ಕೊಟ್ಟರೆ. ಎತ್ತು ಅಂತ ಹೇಳಿದ ದಿವಸ ನಿನ್ನ ಮನೆ ಕರ್ಕೊಂಡು ಎತ್ಬಿಟ್ಟು ತೋರಿಸ್ತೀನಿ. ಕೈ ಎತ್ತಕ್ಕಾಗಲ್ಲ. ನಮ್ಮ ಹೆಂಡ್ರು ನಮ್ಮ ಕೈನ ಮುರಿದಾಕವ್ರು. ನಿಮ್ಮ ಹೆಂಡ್ರು ನಿಮ್ಮ ಕೈ ಮುರಿದು ಹಾಕಿದ್ರು, ನನ್ನ ಮಕ್ಕಳು ನನ್ನನ್ನು ಬೀದಿಗೆ ತಬ್ಬಿದ್ರು. ಇದೇ ಜೀವನ. ಈಗಿನ್ನೂ ನಿನಗೆ ಚಿಕ್ಕ ವಯಸ್ಸು. ಒಂದಲ್ಲ ಒಂದು ದಿನ ನಿನಗೂ ವಯಸ್ಸಾಗುತ್ತೆ. ನಿನಗೂ ಹಲ್ಲುಗಳು ಬೀಳುತ್ತೆ, ಕೈ ಕಾಲೆಲ್ಲ ಅಲ್ಲಾಡುತ್ತೆ.
ಆಗ ನೀನು ನನ್ನ ಹಾಗೆ ರಸ್ತೆ ಬೀಳ್ತೀಯ. ಕಾಪಾಡೋರು ಇಂಥವ್ರು ಇರ್ಬೇಕಪ್ಪ. ಅಪ್ಪ ಅದು ನೋಡು, ನನಗೆ ವಯಸ್ಸಾಯ್ತು ಅಂತ ಇಟ್ಕೊ, ಹಂಗಂತ ಹೇಳ್ಬಿಟ್ಟು ನಾನೇನು ನಿನ್ನಂಗೆ ಕಂಡ್ಕೊಂಡವ್ರ ಮನೆಗೆ ಹಿಂಗೆ ನುಗ್ಗು ಬಿಡಲ್ಲಪ್ಪ. ಏನೇನು ಭದ್ರ ಮಾಡ್ಕೊಬೇಕು ಎಲ್ಲ ಭದ್ರ ಮಾಡ್ಕೊಂಡು ಆದ್ಮೇಲೆ ನಾನು ವಯಸ್ಸು ಬರ್ಸ್ಕೊಳ್ಳೋದು. ನಾನೇನು ಕಮ್ಮಿ ಇಲ್ಲ. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ. ಚೋಡ್ ರಾಜ ಚೋಡ್, ಎಂತವ್ ನಿಡ್ಕೊಂಬಂದ್ಬಿಟ್ಟಿದ್ರು ಈ ವರ್ಷ ನಿನ್ನ ಅಮೇರಿಕಾ. ಡೆಫಿನೆಟ್ಲಿ ನನ್ನ ಮಗ ಯಾವುದೋ ಹುಡುಗಿನ ಕಟ್ಕೊಂಡು ಓಡೋಗ್ಬಿಟ್ಟ. ನಾನು ಬೇಡ ಅಂದಿದ್ದಕ್ಕೆ ನನಗೂ ನನ್ನ ಮಗನಿಗೂ ಜಗಳ ಆಯಿತು. ಇರೋ ಬರೋ ಆಸ್ತಿನೆಲ್ಲ ಮಾರಿ ನನ್ನ ಮಗನ ಓದಿಸ್ದೆ. ಅವನು ಅಮೇರಿಕಕ್ಕೆ ಹಾರೋದ, ನನ್ನನ್ನು ಫುಟ್ಪಾತಿಗೆ ದಬ್ಬಿಟ್ಟ. ಕಬ್ಬು ಎಷ್ಟು ಎತ್ತರ ಬೆಳೆದ್ರೆ ಒಂದಲ್ಲ ಒಂದಿನ ಕಟಾವಾಗಿ ಕಬ್ಬಿನ ರಸನ ಹೀರಿ ಸಿಪ್ಪೆನ ಫುಟ್ಪಾತಿಗೆ ಬಿಸಾಕ್ಬಿಟ್ರಪ್ಪ. ಸರ್, ಇವಾಗ ನೀವೇನು ಹೇಳ್ತಾರ ಫಿಲಾಸಫಿ, ಇದು ಮನುಷ್ಯರಾದವ್ರಿಗೆ ಮಾತ್ರ ಅರ್ಥ ಆಗೋದು. 4 ಗಂಟೆಗೆ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಡಿಸ್ಕಸ್ ಮಾಡಿ ಅಲ್ಲ ಡಿಸೈಡ್ ಮಾಡ್ಬಿಡೋಣ. ಓಕೆ ಓಕೆ ಬಾಯ್. ಹಲೋ ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಿಸ್? ನಿಮ್ಮ ರಿಲೇಷನ್ ಅಂತ ಕಣ್ರಿ, ನಿಮ್ಮನ್ನೇ ಕಾಯ್ಕೊಂಡು ಪಾರ್ಕ್ ಹತ್ರ ನಿಂತಿದ್ರಂತೆ. ನಿಮ್ಮ ಶಿಷ್ಯಂದ್ರೆ ಇಲ್ಲಿಗಾರ ಬನ್ನಿ ಅಂತ ಹಾಕೊಂಬಂದವ್ರೆ. ರಬಿಶ್, ನೋ ಅಡ್ರೆಸ್. ರಾಜವ್ರೆ ಸರಿಯಾಗಿ ಡ್ರೆಸ್ ಹಾಕಿಲ್ಲ, ಇನ್ನು ಅಡ್ರೆಸ್ ಅಲ್ಲಿಂದ ಬರುತ್ತೆ. ಅದಕ್ಕೆ ಸಮಾಜ ಸೇವೆ ನೀವು ಬರೀ ಬಾಯಿ ಮಾತ್ರ ಹೇಳ್ತೀರಾ, ಆದ್ರೆ ನಾವು ಸಮಾಜ ಸೇವೆನ ಕಾರ್ಯರೂಪಕ್ಕೆ ತಂದು ಬಿಟ್ಟಿದೀವಿ. ಇವ್ರನ್ನ ಒಂದು ವಾರ ಇದೇ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತಿದೀವಿ. Oh my God, very good decision. I don't have any problem. ನಿಮಗೆ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು ಕಣ್ರಿ, ನಮಗೆ ಪ್ರಾಬ್ಲಮ್ ಇದೆ. ಕಂಡ್ಕೊಂಡವ್ರನ್ನ ತಂದು ಮನೆ ಒಳಗಡೆ ಇಕ್ಕೊಂಡ್ಬಿಟ್ರೆ ಇವರ ಖರ್ಚು ವೆಚ್ಚ ಆಗು ಹೋಗ ನೋಡ್ಕೊಳ್ಳೋನು ಯಾವನು? ಪಾಂಡ್ರಗ ನಿನ್ ಪಾಡಿಗೆ ನೀನ್ ಇಟ್ಬಿಡ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಕೊಡ್ಬಿಡ್ತೀನಿ ನೋಡು, ನನ್ನ ಪಾಡಿಗೆ ನನಗೆ ಇರಕ್ಕೆಲ್ಲ ಬಿಡ್ತೀರಾ? ಏನಾದ್ರು ಒಂದು ಕಿಪ್ಪಿ ಕೆಲಸ ಮಾಡ್ತಾನೆ ಇರ್ತೀರಾ? ಬಾಬಾ, ಇದೇ ಲಾಸ್ಟ್ ಕೇಸು. ಇನ್ಮೇಲಿಂದ ನಿಮ್ ಸಮಸ್ಯೆಗೆ ನಾ ಬರಲ್ಲ, ನಮ್ಮ ಸಮಸ್ಯೆಗೆ ನೀವು ಬರ್ಬಿಡಿ. ಈಗ ಹೇಗಿದ್ರೆ ಏನೋ ಈ ಮನೆಗೆ ಬಂದ್ಮೇಲೆ ಹೋದ ಜೀವ ಬಂದಂಗೆ ಆಗಿದೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಜೀವ ಎಲ್ಲೇ ಹೋದ್ರು ನಾವು ಹೋಗಿ ಅದನ್ನ ಎತ್ತಾಕೊಂಡು ವಾಪಸ್ ಬರ್ತೀವಿ. ನಮ್ಗೆ ಎಷ್ಟು ತಗೋತಾರೆ, ನಾವು ತಿನ್ನಕ್ಕೆ ಏನಾದ್ರು ತಗೊಂಡ್ಬರ್ತೀವಿ. ಕಣ್ಣು ಕಾಣುತ್ತೋ? ಗಂಡಸ್ರು ಯಾರು ಹೆಂಗಸ್ರು ಯಾರು ಅಂತ ತಿಳಿಯೋಷ್ಟು ಮಟ್ಟಿಗೆ ಕಣ್ಣು ಕಾಣ್ತಾ ಇದೆ. ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀರಾ. ಏನೋ ನಿಮ್ಮ ಕೈ ಅಡಿಗೆ ತಿಂದಾಗ್ಲಿಂದ ದೇಹದಲ್ಲಿ ಸ್ವಲ್ಪ ಚೈತನ್ಯ ಉಕ್ಕುತ್ತಾ ಇದೆ. ನಿನ್ನೆ ರಾತ್ರಿ ಪಲಾವ್ ಮಾಡಿದ್ರಲ್ಲ, ಅದಕ್ಕೆ ಯಾಕೆ ದಾಲ್ಚಿನ್ನಿ ಮೊಗ್ಗು ಹಾಕೇ ಇರ್ಲಿಲ್ಲ? ಇದ್ರೆ ತಾನು ಹಾಕೋದಿಕ್ಕೆ. ಅದಿಲ್ಲಿದ್ರೆ ಏನಂತೆ, ದೊಡ್ಡ ಪತ್ರೆ ಹಾಕ್ಬೇಕಾಗಿತ್ತು, ಗಮ್ಮಂತಿರ್ತಿತ್ತು. ಏನು ಯಜಮಾನ್ರೆ, ಸದ್ ಬರ್ತೀರಾ ಇಲ್ಲಿ? ಏನು ನಿನ್ನ ವರಾತ? ಈ ವಯ್ಯನ್ ಮೊದ್ಲು ಒದ್ದು ಆಚೆ ಹಾಕಿ, ನಾನ್ ಮಾಡೋ ಅಡ್ಗೆ ಬಗ್ಗೆನೇ ಟೀಕೆ ಮಾಡ್ತಾನೆ. ರೈಟ್ ಚಾಚೆ ಬಂದಿರ ಈ ವೇಸ್ಟ್ ಮಾಡಿದ ನೀವಾಗ ನೀವು ಆಚೆ ಹಾಕ್ತೀರಾ ಇಲ್ಲ ನಾನೇ ಹೋದ್ಸಲ ಎಲ್ರನ್ನೂ ಆಚೆ ಹಾಕ್ಬಿಟ್ಲ? ಹಬಿ 2 days ಇಲ್ಲೇ ಇರ್ಲಿ, ಆಮೇಲೆ ನಾನು ಮಹಿಳಾ ಸಂಘ ಕರ್ಕೊಂಡು ಹೋಗಿ ಸ್ಪೀಚ್ ಮಾಡಿ ಬೆಗ್ಗರ್ಸ್ ಕಾಲನಿಗೆ ಬಿಟ್ಟು ಬರ್ತೀನಿ. ನಾನೇನು ಭಿಕ್ಷುಕ ಅಲ್ಲ, ನನ್ನ ಮಗ ಅಮೇರಿಕಾದಲ್ಲಿ ಓದ್ತಾ ಇದ್ದಾನೆ. ಅಪ್ಪ ವೇಸ್ಟ್ ಮಾಡಿ, ನಿನ್ನ ಮಗ ಅಮೇರಿಕದಲ್ಲಿದ್ದಾರೆ ಅಂದ್ಬಿಟ್ಟು ನೀನು ಕಂಡವ್ರ ಮನೆಗೆ ಹೋಗಿ ಯಾಕಪ್ಪ ರೋದ ಕೊಡ್ತಾ ಇದೀಯ? ಬೀದಿಲಿ ಬಿದ್ದನ್ನ ಕರ್ಕೊಂಬಂದಿರೋರು ನಿಮ್ಮ ಮನೆಯವರು. ಬುದ್ಧಿ ಹೇಳೋದಿದ್ರೆ ಅವ್ರಿಗೆ ಹೋಗಿ ಹೇಳಿ. ನೀನ್ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದ್ರೆ ಬೇಲೂರು ಶಿಲಾಬಾಲಿಕೆ ನೋಡ್ದಂಗೆ ಆಗ್ತಾ ಇದೆ. ನಿಮ್ಗೆ ಡಾನ್ಸ್ ಬಗ್ಗೆನೂ ಗೊತ್ತಾ? ಏನ್ ಡ್ಯಾನ್ಸ್ ಬಗ್ಗೆ ಗೊತ್ತು ಅಂತ ಕೇಳ್ತಾ ಇದೆಯಲ್ಲ, ನನಗೆ ಕ್ಲಬ್ ಪ್ರೆಸ್ ಎಲ್ಲ ಕಡೆ ತಿರ್ಗಾಡಿದೀನಿ. ಅಲ್ಲಿ ನಿನ್ನಾಗಿ ಒಬ್ಳು ಡ್ಯಾನ್ಸರ್ ಇದ್ಲು, ಅವಳ ಕೈಗೆ 1000 ರೂಪಾಯಿ ಇಟ್ಟೆ ನೋಡು, ನನಗೂ ಅವಳಿಗೂ ಕನೆಕ್ಷನ್ ಬೆಳೆದೋಯ್ತು. ಚೆನ್ನಾಗಿದೆ ನಿನ್ ಲವ್ ಸ್ಟೋರಿ. ಮುಂದೇನಾಯ್ತು? ಏನಾಗೋದು, ಪಕ್ಕದಲ್ಲಿ ಹೆಂಡತಿ ಇದ್ಲಲ್ಲ, ಮದುವೆ ಆಗೋದು ಬಿಡ್ಲಿಲ್ಲ. ಆಮೇಲೆ ಹೆಂಡತಿ ಎಲ್ಲೋದ್ಲು, ಮಗ ಎಲ್ಲೋದ್ಲು, ಡ್ಯಾನ್ಸರ್ ಎಲ್ಲೋದ್ಲು, ಏನೋ ನಾನು ಬಂದು ಫುಟ್ಪಾತಲ್ಲಿ ಬಿದ್ದುಬಿಟ್ಟೆ. ನೀನು ನೋಡ್ತಾ ಇದ್ರೆ ನಿನಗೆ ಡ್ಯಾನ್ಸ್ ಹೇಳ್ಕೋಣ ಅಂತ ಮನ್ಸಾಗ್ತಾ ಇದೆ. ನೀನು ನನ್ಗೆ ಡ್ಯಾನ್ಸ್ ಹೇಳ್ಕೊಡ್ತೀಯಾ? ಮೊದಲು ಡ್ಯಾನ್ಸ್ ಮಾಡಿ ನೋಡೋಣ. ಹೌದಾ? ನೋಡ ಡ್ಯಾನ್ಸ್ ಮಾಡಕ್ಕೆ ತಾಕತ್ತಿಲ್ಲ, ಇನ್ನೇನ್ ನೀನ್ ನನಗೆ ಡ್ಯಾನ್ಸ್ ಹೇಳ್ಕೊಡೋದು? ಹಿಂಗೆಲ್ಲ ಡ್ಯಾನ್ಸ್ ಮಾಡೋದು ನಾನ್ ತಿರ್ಗಿಸ್ತೀನಿ, ನೋಡ್ತೀಯಾ? ಬಾ. ಅದು ಏನಾಯ್ತಂತ ಕೇಳ್ಕೊತಿದೀಯ? ಏನು ಯಜಮಾನ್ರೆ, ನೀವು ಅಯ್ಯೋ ಡ್ಯಾನ್ಸ್ ಮಾಡೋ ನೆಪದಲ್ಲಿ ನನ್ನ ನುಗ್ಬಿಟ್ಟ, ನನ್ನ ಸೊಂಟ ಕಳ್ಕೊಂಡ್ಬಿಡ್ತು. ಯಾಕೆ ಹೊಡಿತಾ ಇದ್ದೀರಾ? ಮತ್ತೇನೇನಲ್ಲ ಹೋಗಿ ವೇಸ್ಟ್ ಮಾಡಿ ಜೊತೆ ನೀನು ಡ್ಯಾನ್ಸ್ ಮಾಡ್ದು. ಎಲ್ಲ ನೀವು ಡ್ಯಾನ್ಸ್ ಮಾಡಿ ಅಂದ್ರೆ ಮಾಡಲ್ಲ ಅಂತೀರಾ, ನಾನು ಇನ್ಯಾರ ಜೊತೆ ಡ್ಯಾನ್ಸ್ ಮಾಡ್ಲಿ? ಏನಪ್ಪ ಆ ಹುಡುಗಿನ ತಿರುಗಿ ನೆಲಕ್ಕೆ ಕಡಿಮಿದೆಯಲ್ಲ,
ಕಾಲ್ಗಳು ಉಳ್ಕೊಂಡ್ರೆ ಅಡಿಗೆನ ನಿಮ್ಮಪ್ಪ ಬಂದು ಮಾಡಾಕ್ತಾನೇನು? ತಿಳ್ಕೊಬೇಡಿ ರಂಗಮ್ಮನವರೇ, ಚಂಪಾ ನೋಡಿದಾಗ ನನ್ನ ಮಗಳ ಜ್ಞಾಪಕ ಬಂತು, ಅದಕ್ಕೆ ಅವಳ ಜೊತೆ 2 ಸ್ಟೆಪ್ಸ್ ಹಾಕಿದೆ. ತಪ್ಪಾ? ತಪ್ಪೇನು ಇಲ್ಲಪ್ಪ. ಇನ್ನು ಒಂದು 4 ಸಲ ಗಿಲ 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 ಅಂತ ತಿರುಗಿಸಿ ನೆಲಕ್ಕೆಡು. ಇದೆಲ್ಲ ಅನುಮಾನ ಪಟ್ರೆ ನಾನ್ ಸುಮ್ನೆ ಇರಲ್ಲ. ಇವಾಗ ಸುಮ್ ತಿಂದೆ ತಗೋಯ. ವಾಟ್ ಹ್ಯಾಪನ್? ಖಾರ ಬಾಯಿಗೆ ಆಗ್ತಾ ಇಲ್ಲ. ಖಾರ ಎಲ್ರಿಗೂ ಏನ್ ಮಾಡಿದೀನೋ ಅದನ್ನೇ ಈ ವಯ್ಯಂಗೂ ಬಡ್ಸಿರೋದು. ಸುಮ್ ತಿಂದೆ ತಗೋಯ. ಬೇಕಾದ್ರೆ ನೀವು ತಿಂದು ನೋಡಿ. ಪದು ಇಡ್ಲಾ ಕಮ್ಮಿ ಯಾರ್? ಏನ್ ಜಾಜಿಯವರ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ಮನಿ ಕೊಡೋದು ಆಮೇಲೆ ಮೊದಲು ನೀವಿಬ್ರು ಈ ಉಪ್ಪಿಟ್ಟನ್ನ ತಿಂದು ಟೇಸ್ಟ್ ಮಾಡಿ ಖಾರ ಇದೆಯೋ ಇಲ್ವೋ ಅಂತ ಹೇಳಿ. ನೀನ್ ಮಾಡ್ತಾರೋ ನನಗೆ ಸ್ವಲ್ಪನೇ ಇಷ್ಟ ಆಗ್ತಾ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ? ಚಂಪಾ, ಬೇಕಾದ್ರೆ 1 ತೊಟ್ಟು ವಿಷ ಕೊಡಿ, ಕುಡಿದು ಸತ್ತೋಗ್ತೀನಿ. ಈ ರೀತಿ ಖಾರ ಹಾಕಿ ನನ್ನ ಕಿಡ್ನಿನ ಕಿತ್ಕೋಬೇಡಿ. ಏನೋ ಸಿಟ್ಟಿನಿಂದ ಹೀಗೆ ಮಾಡಿದಾಳೆ. ಚಿಕ್ಕ ವಯಸ್ಸು, ಎಳೆ ರಕ್ತ, ಏನು ತಿಳ್ಕೊಳ್ದೆ ಹೊಟ್ಟೆಗೆ ಹಾಕೊಂಡ್ಬಿಡು. ಇದನ್ನು ಹೊಟ್ಟೆಗೆ ಹಾಕೊಂಡ್ರೆ ಕಿಡ್ನಿ ಜೊತೆ ಲಿವರ್ ಢಮಾಲು. ಹಾಗಿದ್ರೆ ನಾಳೆಯಿಂದ ನಿಂಗೆ ಏನು ಮಾಡಿ ಹಾಕಲ್ಲ. ಉಪವಾಸನೆ ಬಿದ್ದಿರು. ಬಂದಿದೆ ಕಣ್ರೆ ಬಟಾಣಿ ಏ ಚಂಪ, ಎಲ್ಲರಿಗೂ ತಿಂಡಿ ಕೊಟ್ಟು ಪಾಪ ಅವನಪ್ಪನ ಸುಮ್ಮನೆ ಕೂಡಿಸಿದೀಯಲ್ಲ. ಗೂಬೆ ತರ ಕೂತಿರ್ಲಿ ಬಿಡಿಯತ್ತೆ. ನಾನ್ ಮಾಡೋ ಅಡ್ಗೆ ಬಗ್ಗೆನೇ ಟೀಕೆ ಮಾಡ್ತಾನೆ. 3 ದಿವಸ ಉಪವಾಸ ಕೆಡವಿದ್ರೆ ಆವಾಗ ಬುದ್ಧಿ ಬರುತ್ತೆ. ಮೊನ್ನೆ ತಿಂಡಿ ಕೊಡ್ಲಿಲ್ಲ ಅಂತ ನೀವೇನೂ ಬೇಜಾರು ಮಾಡ್ಕೋಬೇಡಿ. ನಾವು ನಿಮಗೋಸ್ಕರ ಮಸಾಲೆ ದೋಸೆ ಕಟ್ಕೊಂಡ್ ಬಂದಿದೀವಿ. ನಮ್ಮ ಪಾಲಿಂದು ನೀವೇ ತಿನ್ನಿ. ದಂಡಪಿಂಡಗಳ 3 ಮಸಾಲೆ ದೋಸೆ ತರೋದಕ್ಕೆ ನಿಮ್ಮ ಹತ್ರ ದುಡ್ಡೆಲ್ಲ ಇತ್ತು. ಜಾಜಿಯವ್ರು ಕೊಟ್ಟರು ತಂದ್ವಿ. ವೇಸ್ಟ್ ಮಾಡಿ ಏನಾಯ್ತು? ಅದು ಯಾವುದೋ ಸಿನಿಮಾದಲ್ಲಿ ಯಾವುದೋ ಹೀರೋ ರೆಡಿ ಆದಂಗೆ ರೆಡಿ ಆಗ್ಬಿಜಲ್ಲ. ಅದೇ ಇದೇ ಥರದ್ದು ಒಂದು ಶರ್ಟು ನನ್ನ ಹತ್ರನೂ ಇತ್ತು ಕಣ. ಈ ಶರ್ಟು ನಿಂದೆ. ಯಾರ ಪರ್ಮಿಷನ್ ತಗೊಂಡು ನನ್ನ ಶರ್ಟನ್ನ ನೀನು ಹಾಕೊಂಡಪ್ಪ? ಬೇಡ ತಾನೆ? ಬೇಕಾಗಿಲ್ಲ ನೋಡೋ, ನನ್ನ ಒಂದು ಶರ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ. ಇನ್ನು ಜನ್ಮಾಪಿ ನಾನು ಈ ಶರ್ಟನ್ನು ಮಾತ್ರ ಹಾಕೊಳ್ಳಲ್ಲ. ನಿನ್ನ ವಯಸ್ಸಿನಲ್ಲಿ ನಾನು ಹೀಗೆ ಎಗರಾಡ್ತಾ ಇದ್ದೆ ನನ್ನ ಮಗನ ಮೇಲೆ. ನಿನಗೂ ಮಗ ಹುಟ್ಟಿ ಅವನು ಫಾರಿನಿಗೆ ಹೋಗಿ ನಿನ್ನ ಬೀದಿ ತಳ್ಳಿದ ಮೇಲೆ ನಿನಗೆ ಬುದ್ಧಿ ಬರುತ್ತೆ. ಮಾನ್ಯ ವೇಸ್ಟ್ ಬಾಡಿ ಅವರೇ, ಒಂದು 10 ಹೆಣ್ಣು ಮಕ್ಕಳು ಹುಟ್ಟುಬಿಟ್ರೆ ಪರವಾಗಿಲ್ಲ, ಗಂಡು ಮಗನ ಕೊಡುವಂತ ಯಾವುದೇ ಕಾರಣಕ್ಕೂ ದೇವರ ಹತ್ರ ಬೇಡ್ಕೊಳ್ಳಲ್ಲ. ಪಕ್ಷ ಅಷ್ಟ್ರ ಮೇಲೂ ಒಂದು ಗಂಡು ಮಗು ಜನಿಸ್ತು ಅಂತ ಇಟ್ಕೋ. LKG UKG ಓದಿಸಿದ್ರು ತಾನೇ ಅವನು ಫಾರಿನ್ಗೆ ಹೋಗೋದು. ಅಂಗನವಾಡಿ ಕಟ್ಬಿಟ್ಟು ಕರ್ನಾಟಕದಲ್ಲಿ ಉಳಿಸ್ಕೊತೀನಿ ಬಂದ. ಏನತ್ತೆ? ನಂದೊಂದು ಕೆಂಪು ಲೇಟ್ ಬಿಸಿಲ ಕಾಣಿಸ್ತಾನೆ ಇಲ್ವಲ್ಲೇ? ಇಲ್ಲಿ ನೋಡಿ ಅತ್ತೆ, ಇವಯ್ಯ ಉಟ್ಕೊಂಡಿದ್ದಾನೆ. ಏನಪ್ಪ ಕೆಲಸ ಸೀರೆ ಉಟ್ಕೊಂಡಿದೀಯಲ್ಲ, ನೀನು ನಾಚಿಕೆನೇ ಆಗಿಲ್ವಾ? ಬೆಳಿಗ್ಗೆ ಬಟ್ಟೆ ಬದಲಾಯಿಸ್ಬೇಕಲ್ಲ, ಕಿತ್ತೋಗಿರೋ ಬಟ್ಟೆ ಹಾಕೊಂಡ್ರೆ ನಿಮಗೆ ಅವಮಾನ ಅಲ್ವಾ? ಯಾವುದು ಸಿಗ್ಲಿಲ್ಲ, ಸೀರೆ ತಿಕ್ತು ಸುತ್ಕೊಂಡ್ಬಿಟ್ಟೆ. ಬೇಕಾದ್ರೆ ನಾನು ಬಿತ್ಕೊಳ್ಳ. ವಾಟ್ ಇಸ್ ದಿಸ್? ಇವರು ಲೇಡೀಸ್ ಸೀರೆ ಉಟ್ಕೊಂಡಿದ್ದಾರೆ. ಚಂಪ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಅದನ್ನ ಕಿತ್ತು ಅತ್ತೆ ಕೊಡೆ. ಅಯ್ಯೋ ಇವ್ರ ಮೇಲೆ ಏನ್ ನಿಮ್ಮ ದೌರ್ಜನ್ಯ? ಯಜಮಾನ್ರೆ, ಇದು ನನ್ನ ಶರ್ಟು, ನನ್ನ ಪಂಚೆ, ಇದನ್ನ ನೀವು ಹಾಕೊಳ್ಳಿ. ಯಾರು ಇದನ್ನ ಹೇಗೆ ಬಿಚ್ಚಿಸ್ತಾರಂತ ನಾನು ನೋಡ್ತೀನಿ. ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟದ್ದು. ದೇವ್ರು ಕೊಟ್ಟು ಬಿಡ್ತಾನೆ. ನಿಜ ಹೇಳೋ, ಎಲ್ಲಿಂದ ಕದ್ದೆ? ದೇವ್ರ ಮನೇಲಿತ್ತು, ತಗೊಂಡೆ. ಅಲ್ಲ, ಸಿಪ್ಪೆನಲ್ಲಿ ಇಲ್ಲಿ ಎಸಿತಾ ಇದೆಯಲ್ಲ, ಹಾಗೆ ಕ್ಲೀನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ನನ್ನ ಕರ್ಕೊಂಡ್ ಬಂದಿರೋದು ಅವಳ ಗಂಡ. ಅವಳ ಗಂಡನ ಕೇಳು, ತಡ್ಡಿ. ನೋಡು, ಇವ್ರು ಹಣ್ಣು ತಿನ್ನೋ ರೀತಿನ ಸಿಪ್ಪೆನ್ ಎಲ್ಲಂದ್ರಲ್ಲಿ ಎಸಿತಾ ಇದಾರೆ. ವೇಸ್ಟ್ ಮಾಡಿ ಏನೋ ಇದೆಲ್ಲ. ಬೆಳಿಗ್ಗೆಯಿಂದ ತಿನ್ನಕ್ಕೆ ಏನು ಕೊಟ್ಟಿಲ್ಲ. ಹಣ್ಣು ತಿಂತಾ ಇದ್ರೆ ಎಲ್ಲರೂ ಸೇರಿ ನಾನು ತೊಂದರೆ ಕೊಡ್ತಾರೆ, ಸರಿನಾ? ಅದು ಬಡ ಪೆಟ್ಟಿಗೆ ಬಗ್ಗುವಂಥದ್ದಲ್ಲ. ಜಾಜ್ ಬಂದಿದ್ದಾರೆ, ಒಂದು ನಿಮಿಷ ಬರ್ರಿ ಇಲ್ಲಿ. ಅದು ನೋಡಿ, ಅವನು ಈ ಮನೆಯಲ್ಲಿರೋವರೆಗೂ ನಮ್ಮೆಲ್ಲರಿಗೂ ತೊಂದರೆ ತಪ್ಪಿದ್ದಲ್ಲ. ಇವ್ ಡೂ ಒನ್ ಥಿಂಗ್, ಅವನನ್ನ ಮಹಿಳಾ ಸಂಘ ಕರ್ಕೊಂಡೋಗಿ ಮೆಂಬರ್ ಮಾಡ್ಬಿಡ್ರಿ.
ಅಲ್ಲ ಎಕ್ಸ್ಕ್ಯೂಸ್ ಮೀ, ಮಹಿಳಾ ಸಂಘ ಇರೋದು ಓನ್ಲಿ ಫಾರ್ ಲೇಡೀಸ್. ನೋಡ್ತಾರೆ, ನಾನೇ ಎಳೆದು ಆಚೆ ಬಿಸಾಕ್ತೀನಿ. ಧಿಕ್ಕಾರ ಧಿಕ್ಕಾರ, ಈ ಮನೆಯವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಈ ಮನೆಯವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಲೇ ದಂಡ ಪಿಂಡಗಳ ನೋಡಿದ್ರೇನೋ ನೀವು ಕರ್ಕೊಂಡು ಬಂದಿರೋ ವೇಸ್ಟ್ ಮಾಡಿ ಇವತ್ತು ನಮ್ಮ ವಿರುದ್ಧನೇ ಧಿಕ್ಕಾರ ಕೊಡ್ತಾ ಇದ್ದಾನೆ. ಈಗ ಏನ್ರ ನೀವಿಬ್ರು ಅವನನ್ನು ವಿಚಾರಿಸ್ಕೊತೀರಾ ಇಲ್ಲ ನಾನೇ ನಿಮ್ಮಿಬ್ರು ವಿಚಾರಿಸ್ಕೊಂಡ್ಬಿಡ್ಲ? ಯಜಮಾನ್ರ ಯಾಕೆ ದಿಕ್ಕಿದಂಗೆ ರೊಚ್ಚಿಗೆ ಬಿಟ್ಟಿದ್ರಾ? ನನ್ನನ್ನು ಮನೆಯೊಳಗೆ ಸೇರಿಸ್ತಾ ಇಲ್ಲ, ಮನೆಯಿಂದ ಆಚೆ ಹಾಕಿದ್ದಾರೆ. ನೀವೇನು ಹೇಳಿದ್ರಿ? ನನ್ನನ್ನು ಒಂದು ವಾರ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ನನಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ. ಒಂದು ಎರಡು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವ್ರನ್ನ ನಾ ಮ್ಯಾನೇಜ್ ಮಾಡ್ತೀವಿ ಪ್ಲೀಸ್. ಅಲ್ಲ, ಹಾಗಂತ ನಾನು ಮಸಾಲೆ ದೋಸೆಗೆ ಮನಿ ಕೊಡಕ್ಕಾಗಲ್ಲ. ಯಾವ ನಾಯಿ ಮರಿಗೆ ಬೇಕು ನಿಮ್ಮ ದುಡ್ಡು? ಕಷ್ಟಪಟ್ಟು ದುಡ್ದು ಸಂಪಾದಿಸಿ ತಂದು ಹಾಕ್ತೀವಿ. ಇಲ್ಲ ಅಂದ್ರೆ ಭಿಕ್ಷೆ ಬಿಡ್ತೀವಿ. ದ್ರಾಕ್ರಮ್ಮ, ನನಗೋಸ್ಕರ ನೀವು ಭಿಕ್ಷೆ ಬೇಡಿದ್ರ? ಹೌದು ಯಜಮಾನ್ರೆ, ನಿಮ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ಬಿಡ್ತೀವಿ. ನಿಮ್ಮನ್ನ ರಾತ್ರಿ ಇಲ್ಲಿ ಮಲಗಿಸಲ್ಲ, ಎಷ್ಟೇ ಕಷ್ಟ ಆಗಲಿ ಒಳಗಡೆ ಮಲಗಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ತಗೊಳ್ಳಿ, ಕಣ್ಣು ಮುಚ್ಕೊಂಡು ಜೀವಾನ್ಸಿ. ಆ ಮುದ್ಕಪ್ಪಂಗೋಸ್ಕರ ನಮ್ಮ ಯಜಮಾನ್ರು ಭಿಕ್ಷುಕರಾಗ್ಬಿಟ್ಟಿದ್ದಾರೆ. ಅಭಿ, ದಿಸ್ ಇಸ್ ಟೂ ಮಚ್. ಹೇಗಾದ್ರೂ ಮಾಡಿ ಆ ಮುದ್ಕಪ್ಪನ ಮನೆಯಿಂದ ಆಚೆ ಸೆಂಡ್ ಮಾಡಿ. ಏನು ಆಡೋ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ಆ ಮುದುಕಪ್ಪನ ಮನೆ ಒಳಗಡೆ ನಿಂತ್ಕೊಂಡಿದ್ ನಾನು. ಆ ದಂಡ ಪಿಂಡಗಳು ತಾನೇ ಸೆಂಡ್ ಮಾಡ್ದಕ್ಕೆ ಅವ್ರಿಗೆ ಹೇಳಿ. ಅಭಿ, ಅವರಿಬ್ರು ನನ್ನ ಮಾತು ಕೇಳ್ತಾ ಇಲ್ಲ. ಶಿವನೇ, ನಿಮ್ಮ ನೆಚ್ಚಿನ ಶಿಷ್ಯಂದ್ರು ಕಂಡ್ರೆ ನಿಮ್ಮ ಮಾತನ್ನೇ ಕೇಳಿಲ್ಲ ಅಂದ್ಮೇಲೆ ಇನ್ನು ನಮ್ಮ ಮಾತು ಕೇಳಿ ಯಾರೇ? ಅಭಿ, ಇವತ್ತು ರಾತ್ರಿಯಿಂದನೇ ಆ ಮುದ್ಕಪ್ಪನ ಮನೆ ಒಳಗಡೆ ಮಲಗಿಸ್ತಾರಂತೆ. ಪ್ಲೀಸ್ ಹೇಗಾದ್ರೂ ಮಾಡಿ ಒಂದು ವ್ಯವಸ್ಥೆ ಮಾಡ್ರಿ. ದೇವರು ಕೊಡ್ತಂಗೆ ಹಂಗೆ. ನೀವು ತಿಳ್ಕೊಂಡ್ರೆ ಹಾಗೆ ಇವಳು ದೆವ್ವ ಅಲ್ಲ. ಯಾಕಮ್ಮ ಹೀಗ್ ಮಾಡ್ದೆ? ಅಣ್ಣಯ್ಯ ದೆವ್ವದ ವೇಷ ಹಾಕೊಂಡು ನಿನಗೆ ಹೆದರ್ಸಿದ್ರೆ ಮನೆ ಬಿಟ್ಟು ಹೋಗ್ತಾನೆ ಅಂತ, ಅದಕ್ಕೆ ಹೀಗೆ ಮಾಡಿದೆ. ಆದ್ರೆ ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲಮ್ಮ. ದೆವ್ವ ಈ ಮನೆ ತೊಂದರೆ ಕೊಡಕ್ ಬಂದಿದೆ ಅಂತ ತಿಳ್ಕೊಂಡು ಅದನ್ನು ಓಡಿಸ್ಬೇಕು ಅಂತ ನಮ್ಮ ನನ್ನ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಆಯ್ತಾಯ್ತು. ಬಾಲೆ ಬಾಲೆ ಲುಚ್ಚಪ್ಪ, ಲಾಸ್ಟ್ ವಾರ್ನಿಂಗ್ ಕೊಡೆ. ಯಾವ ಹಿಂಗಿದೆ ಕಡೆ ರಾತ್ರಿ ನಾಳೆ ಏನಾದ್ರೂ ಕಾಣಿಸ್ಕೊಂಡ್ಯೋ ರುಬ್ಬುಟ್ ತಗೊಂಬಂದು ನಿನ್ ತಲೆ ಮೇಲೆ ಎತ್ತಕ್ ಬಿಡ್ತೀನಿ. ಕೆಲವೈನವ್ರು ಎಲ್ಲೂ ಕಾಣಿಸ್ತಿಲ್ವಲ್ಲ? ನಾನು ಬೆಳಗಿನ ಹುಡುಕ್ತಾನೆ ಕಣೋ, ಸುಳುವೇ ಇಲ್ಲ. ಓ ಮೈ ಗಾಡ್, ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಾನೇ. ಏನೂ ಇಲ್ಲ, ನಾನು ಅವ್ರ ತಲೆ ಮೇಲೆ ಗುಂಡ್ಕಲ್ ತಂದು ಹಾಕ್ತೀನಿ ಅಂತ ಹೇಳಿದಕ್ಕೆ ಅವ್ರು ಹೆದರ್ಕೊಂಡು ಹೋಗಿರೋದು. ಎಂತದ್ದು ಇಲ್ಲ, ನಾನು ದೆವ್ವದ ವೇಷ ಹಾಕೊಂಬಂದು ಹೆದರಿಸಿದ್ದಕ್ಕೆ ಅವ್ರ ಮನೆ ಬಿಟ್ಟು ಹೋಗಿದ್ದು. ಅಯ್ಯೋ ಪಾಪಿಗಳ, ಅನ್ಯಾಯವಾಗಿ ವಯಸ್ಸಾದವ್ರು ನಮ್ಮ ಮನೆ ಬಿಟ್ಟು ಆಚೆ ಕಳಿಸಿದ್ರಲ್ಲ. ನೀವೆಲ್ಲ ಈ ಜನ್ಮದಲ್ಲೇ ತಿಂಗಡಗಳಾಗಿ ಸಾಯ್ತೀರಾ. ಎಲ್ರಿಗೂ ನಮಸ್ಕಾರ. ಹುಲಿ ಉಗುರು, ನಿಮ್ಮನ್ನೆಲ್ಲ ನೋಡಿದ ನೆನಪು. ನಿಮ್ಮ ಮನೆಯಲ್ಲಿ 6 ದಿನ ಇದ್ದ ಚೆಲುವಯ್ಯ ನಾನೇ. ನೀವು ತಿಳ್ಕೊಂಡಿರೋ ಹಾಗೆ ಇವರು ಬಡವರಲ್ಲ, ಕೋಟ್ಯಾಧಿಪತಿಗಳು. ಹೀಗೆ ವೇಷ ಬದಲಾಯಿಸ್ಕೊಂಡು ಮನೆ ಮನೆಗೆ ಹೋಗಿ ಜನಗಳನ್ನ ಸ್ಟಡಿ ಮಾಡ್ತೀನಿ. ವಯಸ್ಸು ಹೀಗೆ ಇರೋದಿಲ್ಲ, ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ಕಿರಿಕಿರಿ ಮಾಡ್ತಾರೆ. ಹಾಗಂತ ಮಕ್ಕಳು ಅವ್ರನ್ನ ಹೊರಗೆ ಹಾಕ್ಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ದೊಡ್ಡವ್ರನ್ನ ಪ್ರೀತಿ ಮಾಡೋ ಕರುಣಾಮಯಿಗಳು ಯಾರು ಅಂತ ಹುಡುಕ್ತಾ ಇದ್ದೆ. ಆ ಕರುಣಾಮಯಿಗಳು ಈ ಮನೇಲಿ ಸಿಕ್ಕಿತ್ತು. ಯಾರವನು? ಇನ್ಯಾರು? ಪದ್ದು ವಿಟ್ಲ. ಭಿಕ್ಷೆ ಬೇಡಿ ನನ್ನ ಸೇವೆ ಮಾಡಿದ್ರು. ಈ ಸೇವೆನ ಹೀಗೆ ಮುಂದುವರ್ಸ್ಕೊಂಡೋಗಿ. ದೊಡ್ಡವ್ರ ಬಗ್ಗೆ ಪ್ರೀತಿ ಗೌರವ ಹೆಚ್ಚಾಗಬೇಕು.
ವೃದ್ಧಾಶ್ರಮ ಕಡಿಮೆ ಆಗಬೇಕು, ಹಿರಿಯರ ಬಗ್ಗೆ ಪ್ರೀತಿ ಹೆಚ್ಚಾಗಬೇಕು. ಸರ್ ನೀವೇನು ಯೋಚನೆ ಮಾಡ್ಬಿಡಿ, ನಿಮ್ಮ ಆಕೆನ ಶಿರಸಾವಹಿಸಿ ಪಾಲಿಸ್ತೀವಿ ಸರ್. ನಿಮ್ಮಿಬ್ಬರಿಗೂ ಬಳುವಳಿ ಅಂತೇಳಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ, ತಗೊಳ್ಳಿ.